ಹಾಗಾಗಿ ನಾ ತಿಳಿಸಿನಲ್ಲ ಹಂಗೆ ವರ್ಗಮೂಲ ತೆಗೆದು ಭಾಗಾಕಾರ ಕ್ರಮದಾಗ ಮಾಡ್ಬೋದು. ಎಲ್ಲ ರೀತಿಯಿಂದ ನೀವು ಎರಡೆರಡು ರೀತಿ ಒಳಗೆ ನೀವು ಇದನ್ನ ಕಲೀರಿ. ಗಣಿತಗಳನ್ನ ಹೆಂಗೆ ಮಾಡೋದು ನಾ ಕಲಿಸ್ತಂದು ನೀವು ಲಕ್ಷ ಕೊಟ್ಟು ನೋಡ್ರಿ. ಒಂದೆರಡು ಗಣಿತಗಳು ನೋಡ್ರಿ. ಮಾಡೋದ ನೀವು ವಿಡಿಯೋ ಮ್ಯೂಟ್ ಮಾಡ್ರಿ, ಬಿಡಿಸ್ರಿ. ಇದು ವಿಡಿಯೋ ಎಷ್ಟು ಹೆಲ್ಪ್ ಅದ ಅಂದ್ರೆ ನಿಮಗೆ ಮ್ಯೂಟ್ ಮಾಡಿದ್ರೆ ಬಿಡಿಸ್ಲಿಕ್ಕೆ ಬರ್ತಾವೆ, ಮ್ಯೂಟ್ ತೆಗದ್ರಿ ಅಂದ್ರೆ ನಾ ತಿಳಿಸಿದ್ದು ಬರ್ತದೆ. ನಾ ತಿಳಿಸಿದಿಂದ ಮತ್ತೆ ನೀವು ರೀಪ್ಲೇ ಮಾಡಿದ್ರೆ ಮತ್ತೆ ವಿಡಿಯೋ ಬರ್ತಾವೆ. ಇದು ಭಾಳ ಬೆನಿಫಿಟ್ ಅದ. ಇದು ಕ್ಲಾಸ್ ಭಾಳ ಮಾದರಿ ಬೇಡ, ಅದನ್ನೇ ರಿಪೀಟ್ ನೋಡ್ರಿ. ನೀವು ಥೇರಿ ಗುರ್ತಾದ ಮುಂದಿನ ಲೆಕ್ಕ ನೀವು ಮಾಡ್ಬೋದು ನೋಡ್ರಿ. ಈಗ ನಾ ಹೆಂಗೆ ತಿಳಿಸ್ತಾವ. 12, 25 ಎರಡು ಭಾಗ ಮಾಡ್ಕೊರಿ. ಎರಡೆರಡು ಗುಂಪು ಮಾಡಿಕೊಂಡು ನೋಡ್ರಿ, ಎರಡೆರಡು ಗುಂಪು ಮಾಡ್ಕೊರಿ. ಈಗ ವರ್ಗ ಅಂಕಿಗಳು 1 ಗುಂಡ್ಲೆ 1 1, 2 ಗುಂಡ್ಲೆ 2 4, 3 ಗುಂಡ್ಲೆ 3 9, 4 ಗುಂಡ್ಲೆ 4 ಬರೋಬ್ಬರಿ 16, 5 ಗುಂಡ್ಲೆ 5 ಇದು ಒಂದೇ 25, 6 ಗುಂಡ್ಲೆ 6 36, 7 ಗುಂಡ್ಲೆ 7 49, 8 ಗುಂಡ್ಲೆ 8 ಬರೋಬ್ಬರಿ 64, 9 ಗುಂಡ್ಲೆ 9 ಬರೋಬ್ಬರಿ 81, 10 ಗುಂಡ್ಲೆ 10 ಬರೋಬ್ಬರಿ 100. ನಾ ಯಾಕೆ ಹಾಕಿದಂದ್ರೆ ಇದನ್ನ ಲಕ್ಷ ಕೊಟ್ಟು ನೋಡ್ರಿ. ಯಾವುದೇ ಅಂಕೆ ಕೊನೆಗೆ 5 ಬಂತು ಅಂದ್ರೆ ನೀವು 5ರಲ್ಲೇನೆ ಗುಣಾಕಾರ ಮಾಡಿಬಿಡು. ಇಲ್ಲೇ ಕೊನೆಗೆ 5 ಅದ, ಲಾಸ್ಟ್ 5. 5 ಬಂತಲ್ಲ 5ರಲ್ಲೇನೆ ಲಾಸ್ಟ್. ಈಗ ನೋಡ್ರಿ 12ಕ್ಕೆ ನಾವು 2 2 4 ದೊಡ್ಡದಾತು, 3 3 9, 4 4 16 ದೊಡ್ಡದಾತು, 3 3 9. ಇಲ್ಲಿ 3 ಇಡ್ರಿ, ಇಲ್ಲಿ 3 ಇಡ್ರಿ, 3 3 9 ಕಳೀರಿ. ಎಷ್ಟು ಉಳಿತು? 3 ಉಳಿತು. ಈ 3ಅನ್ನು ಇಲ್ಲಿ ತಂದು ಕೂಡಿಸ್ಕೊಳ್ರಿ. ಎಷ್ಟಾಯ್ತು? 6 ಆಯ್ತು. ಈಗ 25 ಅದಲ್ಲ, 25 ತಂದು ಎರಡು ಒಮ್ಮೆ ಅಂಕಿಗಳನ್ನು ಒಮ್ಮೆ ಇಡ್ರಿ. ಲಾಸ್ಟಕ್ಕೆ 5 ಬಂದಂದ್ರೆ ಇಲ್ಲಿ 5 ಇಲ್ಲಿ 5 ಇಟ್ಟು ಬಿಡ್ರಿ. ಮಾಡಿ 5 5 25 ಕೆಲ ಬಂತು 2, 5 6 31 2 32 ಬರೋಬ್ಬರಿ 0 0 0. ಈಗ ಇದರ ವರ್ಗಮೂಲ ಎಷ್ಟು ಬರ್ತದೆ ನೋಡ್ರಿ. 1225ರ ವರ್ಗಮೂಲ ಬರೋಬ್ಬರಿ ಎಷ್ಟು? 35. ತಿಳಿತಲ್ಲ? ಇನ್ನೊಂದು ರೀತಿ ಒಳಗೆ ನೋಡ್ರಿ. 12 25 ಅದ ಇದು ನೋಡ್ರಿ. ಇಲ್ಲಿ 12 25ರ ವರ್ಗಮೂಲ ಬರೋಬ್ಬರಿ ಹೆಂಗೆ ಕಂಡು ಹಿಡಿಬೇಕಂದ್ರೆ 12 25ನ್ನು 2 ಭಾಗ ಮಾಡಿಬಿಡ್ರಿ. 2 ಭಾಗ ಮಾಡ್ರಿ, 2 ಭಾಗ. ಇದನ್ನ 5 ಗುಂಡ್ಲೆ 5 ಇದು ಬಂತ. ಇದು 2 ಅನುಕ್ರಮ ಸಂಖ್ಯೆಗಳ ಗುಣಲಬ್ಧ ಇರ್ತದೆ. 3 ಗುಂಡ್ಲೆ 4 ಇರ್ತದೆ. ಈ ಯಾವಾಗಲಿ ಇಲ್ಲಿ 5 ಬಂತು ಅಂದ್ರೆ ಇದು ಅನುಕ್ರಮ ಸಂಖ್ಯೆಗಳ ಗುಣಲಬ್ಧ ಇರ್ತದೆ. ಇದ್ರಾಗ ಈ ಅಂಕಿ ಒಂದು ತಗೋರಿ, ಈ ಅಂಕಿ ಒಂದು ತಗೊಂಡ್ಬಿಡ್ರಿ. ಬರೋಬ್ಬರಿ 35. ನೋಡ್ರಿ ಈಜಿ ಟ್ರಿಕ್ಸ್ ಇದು. ನೋಡ್ರಿ ಎಷ್ಟು ಈಜಿ ಟ್ರಿಕ್ಸ್ ಅದ ನೋಡ್ರಿ. ಇದು ಕೊನೆಗೆ 5 ಬಂದಿತ್ತಂದ್ರೆ ಏನಿರ್ತದೆ? ಹಿಂದಿನ ಸಂಖ್ಯೆ 2 ಅನುಕ್ರಮ ಸಂಖ್ಯೆಗಳ ಗುಣಲಬ್ಧ ಇರ್ತದ. ಇದು ನೋಡ್ರಿ 25 ಬಂದದ, ಅರ್ಧ ಭಾಗ ಮಾಡ್ರಿ. 25 ಹೊರಗಿಟ್ಟು ಇಡೀ ಅಂಕಿ ಬೇರೆ ತಗೊಳ್ರಿ. ಈ ಹಿಂದಿನ ಅಂಕಿ ಏನಿರ್ತದ? 2 ಅನುಕ್ರಮ ಸಂಖ್ಯೆಗಳ ಗುಣಲಬ್ಧ ಇರ್ತದ. 3 4 12 5 5 25. ಇದರಲ್ಲಿ ಚಿಕ್ಕ ಅಂಕೆ ತಗೋರಿ 3, ಇದ್ರದ್ದೊಂದು 5 ತಗೋರಿ 35 ಮತ್ತು ಉತ್ತರ. ಇದು ಬಾಯಿದೆ ಏನು 5 ಬಂದಾಗ ಅಷ್ಟೇ, ಉಳಿಕಿದ ಎಲ್ಲದಕ್ಕೂ ಅಲ್ಲ. ನೆನ್ಪಿಟ್ಕೊಳ್ರಿ. 441 ವರ್ಗಮೂಲ ತೆಗೆದು ನೋಡ್ರಿ ಎಷ್ಟು ಬರ್ತದ ನೋಡ್ರಿ. ಮಾಡ್ರಿ, ಮುಂದಿನ ಮಾದರಿಗಳು ಮಾಡ್ರಿ, ವಿಡಿಯೋ ಆನ್ ಮಾಡ್ರಿ. ನೋಡ್ರಿ ನಾ ತಿಳಿಸ್ತೀನಿ. 441ರ ವರ್ಗಮೂಲ ಭಾಗಾಕಾರ ಕ್ರಿಯೆಯಿಂದ ಅಲ್ಲ, ಇನ್ನು 2 ಸ್ಥಾನ ಬಿಟ್ಟು 2 2 4, 4ರ 4 ಆದ್ರೆ 0. ಈ 2ಅನ್ನು ಇದ್ರಾಗ ಕೂಡಿಸ್ಕೊಡ್ರಿ. ಎಷ್ಟಾಯ್ತು? 4 ಆಯ್ತು. ಈ 2 ಅಂಕಿಗಳನ್ನು ಒಮ್ಮೆ ಎಳಿಸ್ಕೋರಿ. 41 2 ಅಂಕಿಗಳನ್ನು ಇಲ್ಲಿ ಒಂದಿಡ್ರಿ, ಇಲ್ಲಿ ಒಂದಿಡ್ರಿ. 41 ಒಂದಲೇ 41 ಬರೋಬ್ಬರಿ ಎಷ್ಟು ಬಂತು? 441ರ ವರ್ಗಮೂಲ ಬರೋಬ್ಬರಿ ಎಷ್ಟು? 21.
ನಾವು ಇಷ್ಟು ಸರಳ ಇಂಥ ಲೆಕ್ಕಗಳನ್ನು ನೀವು ಕಲ್ತಿರಿ ಅಂತಂದ್ರೆ ನಿಮಗೆ ಮುಂದೆ ನಿಮಗೆಲ್ಲ ವಿಸ್ತೀರ್ಣ ಕಂಡು ಹಿಡಿಯಾಗೋದು ಎಲ್ಲ ಭಾಳ ಸರಳ ಆಗ್ತವೆ. ಇದೊಂದು ಪದ್ಧತಿ ಪ್ರಕಾರ ಗಣಿತ ಕಲೀರಿ. ಮುಂದಿನ ಉದಾಹರಣೆಗಳನ್ನು ನೀವು ಮಾಡಿರಿ, ಚೆನ್ನಾಗಿ ಸೇರಿದ ಬರ್ಕೊಡ್ರಿ.